ಇವತ್ತು ಎರಡು ಪ್ರಮುಖ ವಿಷಯಗಳು ಧುತ್ತೆಂದು ಉದ್ಭವವಾಗಿವೆ. ಒಂದು ಗ್ಯಾಸು ಅಂದರೆ ಸಂಪರ್ಕ, ಅಡಿಗೆ ಅನಿಲ ಸಂಪರ್ಕವನ್ನು ಪಡೆದುಕೊಂಡವ್ರನ್ನ ಹೇಗೆ ಡಿಜಿಟಲೀಕರಣದ ಕಡೆಗೆ ತಳ್ಳುತ್ತಿದ್ದಾರೆ ಅಂತ. ಇನ್ನು ಎರಡನೆಯದು ಹಳೆ ನೋಟುಗಳನ್ನು ಇಟ್ಟುಕೊಂಡರೆ ಹೇಳ್ತಿದ್ವಿ 2-3 ದಿನದಿಂದ ಹೀಗೆ ಬರುತ್ತೆ ಹೀಗೆ ಬರುತ್ತೆ ಹೀಗೆ ಬರುತ್ತೆ ಅಂತ. ಆದರೆ ಇವತ್ತು ಬಂದಿದೆ ಸುಗ್ರೀವಾಜ್ಞೆಯ ರೂಪದಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರದ ಹಿನ್ನೆಲೆಯಲ್ಲಿ. ಹಳೆ ನೋಟುಗಳನ್ನು ಇಟ್ಟುಕೊಂಡರೆ ಏನಾಗತ್ತೆ, ಯಾವ ರೀತಿ ಶಿಕ್ಷೆ ಆಗ್ಬೋದು ಅಥವಾ ಯಾವ ರೀತಿ ದಂಡ ಕಟ್ಬೋದು ಅನ್ನೋದು, ಈ ಎರಡನ್ನು ನಿಮ್ಮ ಮುಂದೆ ನಾನು ಆವಾಗವಾಗ ಎಲ್ಲ ವಿವರಗಳನ್ನು ಕೊಡ್ತಾ ಇರ್ತೀನಿ. ಈ ವಿವರಗಳ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಲೋಹಿತ್ CA ಅಕಾಡೆಮಿಯ ಮುಖ್ಯಸ್ಥರಾಗಿರುವಂತಹ ಲೋಹಿತ್ ಅವರೇ. ಲೆಕ್ಕ ಪರಿಶೋಧಕರು, ಆದಾಯ ತೆರಿಗೆ ವಿಚಾರದಲ್ಲಿ ತಮ್ಮ ಅಧ್ಯಯನವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ನನ್ನ ಜೊತೆ ಇರ್ತಾರೆ ಮುಂದಿನ 1 ಗಂಟೆ ಇವತ್ತು ಅತಿಥಿಯಾಗಿ. ನಮಸ್ಕಾರ, ಸ್ವಾಗತ. ಆಲ್ ರೈಟ್, ಏನು ಕ್ಯಾಶ್ಲೆಸ್ ವ್ಯವಹಾರ ಅಡಿಗೆ ಅನಿಲ ಅಂತಂದರೆ ಮನೆಗೆ ಬರುವಾಗ ಬಹುಶಃ ದುಡ್ಡನ್ನು ಕಟ್ಟಿಸ್ಕೊಳ್ಳೋದೇ. ಆದರೆ ನಿಮಗೆ ಅವನಿಲ್ಲ ಸ್ವೈಪಿಂಗ್ ಮೆಷಿನ್ ತಂದಿರಬೇಕು, ಮಾಡ್ತಾನೆ. ಅದಿಲ್ಲ ಅಂದರೆ ಪಾಸಿಬಲಿ ಆಯಾಯ ನೆಟ್ವರ್ಕ್ ಏಜೆಂಟ್ಗಳು ಆನ್ಲೈನ್ ಪೇಮೆಂಟ್ಗಳು ಯಾರ್ದಾರು ಜೊತೆ ಹೊಂದಾಣಿಕೆಗಳನ್ನು ಮಾಡಿಕೊಂಡು ಅವರ ಗೇಟ್ವೇಗಳ ಮೂಲಕ ಪೇಮೆಂಟನ್ನು ಮಾಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು. ಒಟ್ಟಿನಲ್ಲಿ ನಗದನ್ನು ಕೆಳಗಿಳಿಸೋದು. ಇನ್ನು ಹಳೆ ನೋಟುಗಳು ಈಗಾಗಲೇ ಹೇಳಿದ್ವಿ, 500 ಮತ್ತು 1000 ರೂಪಾಯಿ ನೋಟುಗಳನ್ನು 10ಕ್ಕಿಂತ ಸಂಖ್ಯೆ, ನಾನು ಹೇಳ್ತಿರೋದು ರೂಪಾಯಿ ಅಂದರೆ 100 ರೂಪಾಯಿ 1000 ರೂಪಾಯಿ ಅಂತಲ್ಲ, 500 ರೂಪಾಯಿ ಅಥವಾ 10,000 ರೂಪಾಯಿದು 10 ನೋಟುಗಳಿಗಿಂತ ಹೆಚ್ಚಿಗೆಯನ್ನು ನೀವು ಇಟ್ಕೊಳ್ಳೋ ಹಾಗಿಲ್ಲ. ಒಂದು ವೇಳೆ ಇಟ್ಟುಕೊಂಡರೂ ಅದರಿಂದ ಪ್ರಯೋಜನ ಇಲ್ಲ. ಕಾರಣ ಅದು ಅವತ್ತು ನರೇಂದ್ರ ಮೋದಿಯವರು ಹೇಳಿದಂಗೆ ಹೆಚ್ಚು ಕಡಿಮೆ ಕಾಗದಾನೇ. ಆದರೆ ಸಿಕ್ಕಾಕ್ಕೊಂಡ್ರೆ ಯಾವುದಾದ್ರು ದಾಳಿನಲ್ಲಿ ಅಪ್ಪಿ ತಪ್ಪಿ 10 ನೋಟ್ ಅಂತಲ್ಲ, ಒಂದು 20 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿದಂತ ಹಳೆ ನೋಟಿದ್ದರೆ ಆಗ ಅದಕ್ಕೆ ದಂಡವನ್ನು ನಿಗದಿ ಮಾಡಿದ್ದಾರೆ. ಹಳೆ ನೋಟಿನ ಮೌಲ್ಯ 50,000ಕ್ಕಿಂತ ಕಡಿಮೆ ಇದ್ದರೆ 50,000 ರೂಪಾಯಿ ದಂಡ ಇದೆ. ಆದರೆ ಅದಕ್ಕಿಲ್ಲ ಜಾಸ್ತಿ ಅಂದರೆ 4 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ಕೂಡ ತಂದಿದ್ದಾರೆ, ಪ್ಲಸ್ 5 ಪಟ್ಟು ಫೈನನ್ನು ಕೂಡ ತಂದಿದ್ದಾರೆ. ಹಾಗಾಗಿ ನೀವು ಯಾರು ಇಟ್ಕೊಂಡಿದ್ದರೆ ಒಂದು ತುಂಬ ಕಡಿಮೆ ನೋಟಿದೆ ಅಂದರೆ ನಿಮಗೆ ಅಕ್ರಮವಾಗಿ ಅಲ್ಲ, ಅದು ಸಕ್ರಮ ಅಂದರೆ ಬ್ಯಾಂಕಿಗೆ ಕೊಟ್ಬಿಡಿ. ಇಲ್ಲ ಬಿ ಅದಲ್ಲ, ಯಾಕೋ ಡೌಟು ಸರ್ ಅದು ಎಲ್ಲಿ ಬಂತು ಆ ನೋಟುಗಳು ಗೊತ್ತಾಗ್ತಿಲ್ಲ ನಮಗೆ ಅಂತಂದರೆ ಯು ಕ್ಯಾನ್ ಡೆಸ್ಟ್ರಾಯ್ ಇಟ್, ನೋ ಪ್ರಾಬ್ಲಮ್. ಕಷ್ಟ ಸ್ವಲ್ಪ ದುಡ್ಡನ್ನು ನಾವೇ ಕಣ್ಣು ಮುಂದೆ ನಾಶ ಮಾಡೋದು. ಯಾಕಂದರೆ ನಮ್ಮ ಭಾರತೀಯ ಮನಸ್ಥಿತಿ ಹೇಗೆ ಅಂದರೆ ನೆಲಕ್ಕೆ ಬಿದ್ದರೆ ನೋಟು ಕೈಗೆತ್ಕೊಂಡು ಹಿಂಗೆ ಅಂದ್ಕೊಂಡು ಜಾಬಲ್ಲಿ ಇಟ್ಕೊಳ್ಳೋರು ನಾವು. ಹಾಗಾಗಿ ನಮ್ಮ ಕೈಯಾರೆ ನೋಟುಗಳು ಮೋದಿ ಹೇಳಿರ್ಬೋದು ಅದು ಪೇಪರ್ದು ಅಂತ, ನಮ್ಗೆ ಇನ್ನೂ ಅದು ನೋಟು ದುಡ್ಡು ಅಂತಲೇ ಅನ್ನಿಸ್ತಿರುತ್ತಲ್ಲ, ಸುಟ್ಟಾಕೋದು ಹರಿದಾಕೋದು ಅಂದರೆ ಸ್ವಲ್ಪ ಕಷ್ಟ. ಬಟ್ ಮಾಡದೇ ಇದ್ದರೆ ನಿಮಗೂ ಕಷ್ಟ ಆಗ್ಬೋದು. ಮೊದಲನೇ ಕಾಲರ್ಗೆ ಹೋಗ್ಬಿಡೋಣ. ಫಸ್ಟ್ ಕಾಲರ್ ಲೆಟ್ ಮಿ ಟೇಕ್ ಶೇಖರ್ ಅಂತ ಇದ್ದಾರೆ. ಆಲ್ ರೈಟ್, ಬೆಂಗಳೂರಿನಿಂದ. ನೋಡೋಣ ಏನು ಹೇಳಬೇಕು ಅಂತ ಶೇಖರ್ ಅವರು. ಹೇಳಿ ಶೇಖರ್, ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ನಾವು ಬಟ್ಟೆ ವ್ಯಾಪಾರ ಮಾಡೋದು. ಹಾಂ, ನಾವು ಇಷ್ಟು ದಿನ ಬಟ್ಟೆ ವ್ಯಾಪಾರ ನಿಲ್ಸಿದ್ವಿ ಈ ಚಿಲ್ಲರೆ ಅಭಾವದಿಂದ. ಹಾಂ, ಈಗ ನಮ್ಮ ಅಕೌಂಟ್ಗೆ ದುಡ್ಡೇನೋ ಹಾಕೊಂಡಿಲ್ಲ ನಾವು. ಸರಿ. ಈಗ ನೆಕ್ಸ್ಟ್ ಜನವರಿಯಿಂದ ನಾವು ವ್ಯಾಪಾರ ಮತ್ತೆ ಶುರು ಮಾಡ್ಬೇಕು ಅನ್ಕೊಂಡಿದೀವಿ. ಮಾಡಿ. ಆಗ ನಮ್ಮ ಅಕೌಂಟ್ ದುಡ್ಡೇನಾದ್ರು ಹಾಕೊಂಡು ಏನಾದ್ರು ಪ್ರಾಬ್ಲಮ್ ಯಾಕಾಗತ್ತೆ ಅಂದರೆ ಯಾವ ದುಡ್ಡು? ಈಗ ವ್ಯಾಪಾರ ಮಾಡಿರೋ ದುಡ್ಡೆಲ್ಲ ನಮ್ಮ ಏನು ಅಕೌಂಟ್. ಪ್ರಾಬ್ಲಮ್ ಇಲ್ಲ. ಯಾಕೆ ಪ್ರಾಬ್ಲಮ್ ಆಗುತ್ತೆ? ಅದೇ ಸರ್, ಅಂಗಡಿ ತೆಗಿತೀರಾ ಅಲ್ವಾ? ಇಲ್ಲ, ಅಂಗಡಿ ಇಲ್ಲ ಸರ್ ನಮ್ದು. ಹಂಗೆ ಲೈನ್ ಮೇಲೆ ಹೋಗೋದು, ಹಳ್ಳಿಗಳ ಅಡ್ಡಾಡಿ ಹಳ್ಳಿಲಿ ಅಡ್ಡಾಡ್ತೀರಿ, ಯಾವುದೊಂದು ಗಾಡಿಲೋ ವ್ಯಾನಲ್ಲೋ ಕಾರಲ್ಲೋ ಬೈಕಲ್ಲೋ ಹೋಗ್ತೀರಾ ಅಲ್ವಾ? ಹೌದು ಸರ್. ಹೋಗ್ಬಿಟ್ಟು ವ್ಯಾಪಾರ ಮಾಡ್ತೀರಿ. ಹೌದು ಸರ್. ನಿಮ್ಗೆ ದುಡ್ಡು ಬರುತ್ತಲ್ವಾ? ಹೌದು ಸರ್. ಆ ದುಡ್ಡು ಬಂದಿದ್ದಕ್ಕೆ ನೀವು ಅದನ್ನ ತೊಗೊಂಡೋಗಿ ಬ್ಯಾಂಕ್ಗೆ ಹಾಕೊಂಡ್ರೆ ಏನಾಗುತ್ತೆ ಅಂತನಾ? ಹೌದು ಸರ್. ಓಕೆ, ನೀವು ಬಟ್ಟೆ ತಗೊಂಡಿದ್ದಕ್ಕೂ ನಿಮ್ಮ ಹತ್ರ ದುಡ್ಡಿದೆ ತಾನೆ, ದಾಖಲೆ ಇದೆ ತಾನೆ? ಹಾ ಇದೆ ಸರ್. ದುಡ್ಡು ಬಟ್ಟೆ ಖರೀದಿ ಮಾಡಿದ್ದಕ್ಕೂ ಇರ್ಬೇಕು ನಿಮ್ಮ ಹತ್ರ. ಹಾ ಓಕೆ ಸರ್. ನೀವು ಸುಮ್ಮನೆ ಬಟ್ಟೆ ಖರೀದಿ ಎಲ್ಲ ಮಾಡ್ಕೊಂಡ್ಬಂದ್ಬಿಟ್ಟೆ ಸರ್, ವ್ಯಾಪಾರ ಮಾಡ್ಕೊಂಡ್ಬಂದ್ಬಿಟ್ಟೆ ಸರ್ ಅಂದ್ರೆ ಆಗಲ್ಲ. ನೀವು ಬಟ್ಟೆ ಖರೀದಿ ಮಾಡಿದ್ರಲ್ಲ ಮಾರಕ್ಕೆ, ಅದಕ್ಕೆ ಏನೇನು ಬೇಕೋ ಆ ಬಿಲ್ಗಳು ಇಟ್ಕೊಳ್ಳಿ. ಈ ಮಾರಿದಿರಲ್ಲ, ಮಾರಿದ್ದಕ್ಕೆ ಲೆಕ್ಕ ತೋರಿಸ್ಬಿಟ್ಟು ಅಕೌಂಟ್ ಕೊಡಿ ಅಷ್ಟೇ. ಏನು ತೊಂದರೆ ಆಗಲ್ರಿ. ಕರೆಕ್ಟ್ ಅಲ್ವಾ? ಲಾಸ್ಟ್ 12 ಮಂತ್ಸ್ ಟ್ರ್ಯಾಕ್ ತಗೊಳ್ಳಿ, ಎಷ್ಟೆಷ್ಟು ಡೆಪಾಸಿಟ್ ಮಾಡಿದ್ದಾರೆ ಅವರು. ಅಲ್ಲ, ಈಗ ಮಾಡೇ ಇಲ್ವಲ್ಲ ಅವ್ರ ಪಾಪ. ಅಲ್ಲ, November 8 ಆದ್ಮೇಲೆ ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅವ್ರು ಅದಕ್ಕೆ ನವೆಂಬರ್ ಹಿಂದಕ್ಕೆ ಮಾಡಿದ್ರಾ? ಇಲ್ಲ ಇಲ್ಲ, ನಾವು 3 ಮಂತ್ಸ್ ಇಂದ ಮಾಡಿಲ್ಲ ಸರ್. 3 ಮಂತ್ಸ್ ಇಂದ ತಾನೆ. ಅದಕ್ಕಿಂತ ಮೊದಲು ಎಷ್ಟು ದುಡ್ಡು ಮಾಡಿದ್ರಿ? ಅದ್ರ ಮೊದ್ಲು ಎಲ್ಲ ಒಂದು 50,000 ಒಳಗಡೆನೆ. 50,000 ರೂಪಾಯಿ ಎಷ್ಟು ಎಲ್ಲ ಸೇರಿ 8-9 ತಿಂಗಳು ಸೇರಿ? ಹೌದು ಸರ್. ಅಯ್ಯೋ, ತಲೆನೇ ಕೆಡ್ಸ್ಕೊಬೇಡ್ರಿ, ಆರಾಮಾಗಿ ಮಾಡೋಗ್ರಿ. ಓಕೆ ಸರ್. ಓಕೆ, ಆಲ್ ರೈಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕ್ಕೆ ಮೊದಲು ನೋಟು 500 ರೂಪಾಯಿ 1000 ರೂಪಾಯಿ. ಬಹಳ ಜನ ಈ ಪ್ರಶ್ನೆ ಕೇಳ್ಬೋದು, ನಿಮ್ಮನ್ನು ಕೇಳ್ಬೋದು, ನನ್ನನ್ನು ಕೇಳ್ಬೋದು ನಾಳೆ ಇಲ್ಲಿ. ಯಾಕೆ ಕಸ ಅಂತ ಆದಮೇಲೆ
ವೇಸ್ಟ್ ಅದು ಅಂತ ಅಂದ ಮೇಲೆ ನಾನು ಇಟ್ಕೊಂಡ್ರೆ ನಿಮ್ಗೆ ಏನು ಪ್ರಾಬ್ಲಮ್ಮು? ಅದಕ್ಕೆ ಉತ್ತರ ಡಿಮಾನಿಟೈಸೇಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಈ ಕ್ರಿಯೆ ಆಗಲೇಬೇಕು ಲೀಗಲಿ. ಓಕೆ, ಇದರಲ್ಲಿ 2 ಪಾಯಿಂಟು ಅಟ್ಯಾಕ್ ಮಾಡೋಕ್ಕೆ ನೋಡಿದ್ದಾರೆ ಮೋದಿ ಸಾಹೇಬರು. ಒಂದು ಪಾಯಿಂಟು ಇಲ್ಲೀಗಲ್ ಆಗಿ ಇನ್ನೂ ಯಾರಾದರೂ ಕ್ಯಾಶ್ ಹೋಲ್ಡ್ ಮಾಡಿದರೆ ಅದಕ್ಕೆ ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕಬೇಕು. ಪ್ಲಸ್ ಈಗ ಇಲ್ಲಿಗಲ್ ಆಗಿ ನಾನು ಹೋಲ್ಡ್ ಮಾಡಿ ನಿಮಗೆ ತಂದು ಕೊಡಲಿಲ್ಲ ಬ್ಯಾಂಕ್ಗೆ ಅಂದಮೇಲೆ ನೀವು ಹೇಳಿದ ತಕ್ಷಣ ತಂದು ಕೊಟ್ಬಿಡ್ತೀನಿ ಹೆದರ್ಕೊಂಡು, ಬೆಂಕಿಯಾಗಿ ಸುಟ್ಟಾಕ್ತೀನಿ ಇಲ್ವಾ ಸುಮ್ಮನೆ ಬಿಸಾಕ್ಬಿಡ್ತೀನಿ ಅಷ್ಟೇ. ಬಟ್ ದ ಅದರ್ ಇಂಪ್ಲಿಕೇಶನ್ ಇಸ್ ಪಾಸಿಬಿಲಿಟಿ ಆಫ್ ಪ್ಯಾರಲಲ್ ಕರೆನ್ಸಿ. ದಟ್ ಇಸ್ ದ ಪಾಯಿಂಟ್. ಪಾಸಿಬಿಲಿಟಿ ಆಫ್ ಪ್ಯಾರಲಲ್ ಕರೆನ್ಸಿ. Alternate. ಅದನ್ನ ನೀವು ಒಂದು ಸೆಗ್ಮೆಂಟ್ ಆಫ್ ಪೀಪಲ್ ನಾವು ಇದರಲ್ಲೇ ಡೀಲ್ ಮಾಡ್ಕೊಂತೀನಿ ಅನ್ನೋರು ಇರಬಹುದು. ಅದನ್ನ ಸ್ಟಾಪ್ ಮಾಡೋದಕ್ಕೆ ಪ್ರಾಬಬ್ಲಿ. ಆಲ್ ರೈಟ್, ದಟ್ಸ್ ದಿ ಎಕ್ಸಾಕ್ಟ್ ಪಾಯಿಂಟ್. ಆಲ್ಟರ್ನೇಟ್ ಕರೆನ್ಸಿ, ಬದಲಿ ನಗದಾಗಿ ಅದು ವ್ಯವಹಾರಕ್ಕೆ ಒಳಕ್ಕೆ ಬಂದು ಬಿಡಬಹುದು ಅನ್ನೋದು. ಯಾರು 500 ರೂಪಾಯಿ 1000 ರೂಪಾಯಿ ಇಲ್ಲ ಅಂದ್ರೂ ಅವ್ರವ್ರು ಮಾಡ್ಕೊಳ್ಳೋಕ್ಕೆ ಅದನ್ನ ಇಟ್ಕೊಂಡ್ಬಿಡ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಅದನ್ನ ತೆಗಿಯೋಣ ಅಂದ್ಬಿಟ್ಟು ತೆಗೆಸ್ತಾ ಇದ್ದಾರೆ. ಮೇನ್ ಪಾಯಿಂಟ್ ಏನಂದ್ರೆ ದ ಮೋರ್ ಓಲ್ಡ್ ಕರೆನ್ಸಿ ಡಸಂಟ್ ಕಮ್ ಬ್ಯಾಕ್ ಇನ್ ಟು ದ ಸಿಸ್ಟಮ್, RBIಗೆ ಅಷ್ಟು ಒಳ್ಳೇದು. ಕರೆಕ್ಟ್. ಅವ್ರ ಲಯಬಿಲಿಟಿ ಅಷ್ಟು ಕಮ್ಮಿ ಆಗುತ್ತೆ. ಆಲ್ ರೈಟ್, ಅವ್ರ ಲಯಬಿಲಿಟಿ ಅಷ್ಟು ಕಡಿಮೆ ಇದ್ರೆ ಅಷ್ಟು ಲಯಬಿಲಿಟಿ ಉಳಿಯೋಂಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಎಕ್ಸೆಪ್ಟ್ ಅರೌಂಡ್ 10% ಆಫ್ 16,05 crores ಎಷ್ಟರದ್ದು 16.5 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ದುಡ್ಡಲ್ಲಿ ಒಂದು 10% ದುಡ್ಡು ಬರಲ್ವೇನೋ ಅಂತಿದ್ದಾರೆ. ಬಹಳ ಜಾಸ್ತಿ ಅಂದ್ರೆ ಇದೆಲ್ಲ ಬಹಳ ಪ್ರಶ್ನೆಗಳಿಗೆ ಜಾಗ ಮಾಡಿಕೊಡುತ್ತೆ. 30ನೇ ತಾರೀಕು ಆದ್ಮೇಲೆ ನಮಗೆ ಬ್ಯಾಂಕ್ಗಳ ಲೆಕ್ಕ ಸಿಕ್ಕತ್ತೆ. ಕಾರಣ ಬ್ಯಾಂಕ್ಗಳಲ್ಲಿ ಒಂದು ತಪ್ಪಾಗಿರ್ಬೋದು, ಡಬಲ್ ಕೌಂಟ್ ಆಗಿರ್ಬೋದು ಕೆಲವು ಕಡೆಗಳಲ್ಲಿ ಈ ಲೆಕ್ಕ ಹೊರಕ್ಕೆ ಬರಬೇಕಾದ್ರೆ. ಹಾಗಾದ್ರೆ ಎಷ್ಟು ಲಕ್ಷ ಕೋಟಿ ನೋಟ್ ಹೊರಕ್ಕೆ ಬಂತು ಅನ್ನೋದು ಈ ಡೇಟ್ ಮುಗಿದ ಮೇಲೇನೆ ಕರೆಕ್ಟಾಗಿ ಗೊತ್ತಾಗೋದು. ಒಂದು 3-4 ದಿನ ಆದ್ಮೇಲೆ ಗೊತ್ತಾಗತ್ತೆ. ಆಗ ನಿಜವಾದ ಕಪ್ಪು ಹಣದ ಮೊತ್ತ ಎಷ್ಟು ವ್ಯವಸ್ಥೆ ಒಳಗೆ ಬರಲಿಲ್ಲ ನಮ್ಮ ಲೆಕ್ಕಾಚಾರದ ಪ್ರಕಾರ 16.5 ಲಕ್ಷದಲ್ಲಿ ಅನ್ನೋದನ್ನ ಕಂಡು ಹಿಡ್ಕೊಳ್ಳೋಣ. 2ನೇ ಕಾಲರ್ಗೆ ಹೋಗೋಣ. ನಂಬರ್ 2 ರಾಜು ಹೊಸಕೋಟೆ. ಏನ್ ರಾಜು ಅವರೇ? ನಮಸ್ಕಾರ ಸರ್. ನಮಸ್ಕಾರ ಸರ್, ಇವಾಗ ನಾನು ವಾರಕ್ಕೆ ಒಂದು 3,000 ರೂಪಾಯಿಂದ 5,000 ರೂಪಾಯಿ ದುಡಿತೀನಿ ಸರ್. ನಮ್ದೇನು ಪ್ರಾಬ್ಲಮ್ ಇಲ್ಲ. ಓಕೆ. ನಮ್ಮ ಮನೆ ಪಕ್ಕದಲ್ಲಿ ಸರ್ ಅವರು ಬ್ಲಾಕ್ ಮನಿ ಒಂದು 30-40 ಲಕ್ಷ ದುಡ್ಡಿದೆ ಅವ್ರ ಹತ್ರ. ಸರಿ. ಅವರು ಏನ್ ಮಾಡಿ ಅವ್ರ ಮನೆಯಲ್ಲಿ ಇದ್ರೆ ಸರ್, ಅವರು ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಅಕೌಂಟ್ ಮಾಡಿಸ್ಬಿಟ್ಟು ಲಕ್ಷ ರೂಪಾಯಿ ದುಡ್ಡು ಹಾಕೊಂಡಿದ್ದಾರೆ. ಹಾಕೊಳ್ಳಿ ಬಿಡಿ, ಅದೇನು ಕಟ್ ಮಾಡಲ್ವಾ ಸರ್? ಅವ್ರು ಏನಾದ್ರು ಮಾಡ್ಕೊಂಡ್ರಲ್ಲಿ ನಿಮ್ ಪ್ರಾಬ್ಲಮ್ ಏನ್ ಹೇಳಿ ಈಗ? ಅಲ್ಲ ಸರ್, ಆತರ ಮಾಡಿದ್ರೆ ಅವರು ನಾವು ಕಷ್ಟ ಬೀಳೋದು, ಅವರು ಆತರ ದುಡಿದ್ರೆ. ಯಾವಾಗ ದುಡ್ಡು ಹಾಕಿದ್ದಾರೆ? ಈ 50 ದಿನದಲ್ಲಿ ಸರ್. 50 ದಿನದಲ್ಲ ಹಾಕಿದ್ರು ಸಿಗಾಕತ್ತಾರ. ಬನ್ನಿ, ಪ್ರಾವಿಷನ್ಸ್ ಅದಾರ, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಅದಾರ. ಅವ್ರ 10 ಅಕೌಂಟ್ ಅಲ್ಲ, ಅವ್ರು 16 ಅಕೌಂಟ್ ಮಾಡಿದ್ರು. SBM ಅಲ್ಲಿ ಒಂದು ಅಕೌಂಟ್, ಕೆನರಾ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್, ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್, ಈ ತರ ತಾನೇ. ಅವ್ರು ಬುದ್ಧಿವಂತರು ಅನ್ಕೊಂಡಿರ್ಬೋದು, ಗೊತ್ತಾಯ್ತಾ? ಆದ್ರೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅಂತ ನಿಮ್ಮ ಹತ್ರ ಬಿಳಿ ಪೇಪರ್ ಇದೆಯಾ? ಇದ್ರೆ ಬರ್ಕೊಟ್ಬಿಟ್ಟು ಸೈಡ್ ಅಲ್ಲಿ ಅವ್ರು ಗೊತ್ತಾಗ್ದಂಗೆ ಕವರ್ ಅವ್ರ ಮನೆ ಒಳಗೆ ಹಾಕ್ಬಿಡಿ ಹೇಳ್ತೀನಿ. ಹೌದು ಸರ್. ಇಲ್ಲ ಸರ್, ಅವರು ಇಸ್ಪೀಟ್ ನಡೆಸ್ತಾರೆ. ಅವ್ರು ಏನಾರು ನಡೆಸ್ಲಿರಿ, ಸಿಗಾಕೊಳ್ಳೋದು ಗ್ಯಾರಂಟಿ. ಬಿಳಿ ಪೇಪರ್ ಕೊಡ್ರಿ. ಈಗ ನಿಮ್ಗೆ ಅಲ್ರಿ ಇನ್ನೊಬ್ರಿಗೆ ಕಾಟ ಆಗೋ ಪ್ರಶ್ನೆ ಕೇಳ್ಬಿಟ್ಟು ನನಗೆ ಥ್ಯಾಂಕ್ಸ್ ಹೇಳ್ತಾರ. ನೀವು ಎಂತವ್ರು ಇರ್ಬೇಕ್ರಿ ರೈ. ಆಯ್ತಾಯ್ತು, ಓಕೆ ಆಲ್ ರೈಟ್. ನಮ್ಗೆ ಏನ್ ಹೋಗ್ಬೇಕು, ಕೆಟ್ಟವ್ರು ಹೊರಕ್ಕೆ ಬಂದ್ರೆ ಸಾಕು. ಆಲ್ ರೈಟ್. ಹೆಂಗ್ ಹಿಡಿತಾರೆ ಅದೊಂದು ಪ್ರಶ್ನೆ. 10 ಅಕೌಂಟ್ ಮಾಡಿದ್ದಾನಪ್ಪ ಊರ್ನವನು ಇರೋನು, ಹೆಂಗ್ ಹಿಡಿತೀರಿ ಸರ್? ಒಂದು ವೆನ್ ವಿ ಆರ್ ಫೈಲಿಂಗ್, ನಾವು ಯಾವಾಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತೀರಿ ಅಲ್ಲಿ IFSC ಕೋಡ್ ಅಂತ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಒಂದೇ ಒಂದು IFSC ಕೋಡ್ ಮೆನ್ಷನ್ ಮಾಡೋದ್ರಿಂದ ನಮ್ಮ ಹೆಸರಲ್ಲಿ ಯಾವುದೇ ಯಾವುದು ಬ್ಯಾಂಕ್ ಅಕೌಂಟ್ ಓಪನ್ ಆಗಿದೆ ಥ್ರೂ ಕಾಮನ್ ಪ್ಯಾನ್ಸ್ ಅದೆಲ್ಲ ಟ್ರ್ಯಾಕ್ ಮಾಡ್ಬೋದು ಡಿಪಾರ್ಟ್ಮೆಂಟ್. ಒನ್ಸ್ ಅವ್ರ ಟ್ರ್ಯಾಕ್ ರೆಕಾರ್ಡ್ ಆಫ್ ನ್ಯೂ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿ ಅನ್ಆಥರೈಸ್ಡ್ ಆಗಿ ಇಷ್ಟೊಂದು ದುಡ್ಡು ಯಾವಾಗ ಬಂದಿದೆಯೋ ದಟ್ ಈಸ್ ಅ ಸಸ್ಪಿಷನ್ ಅಕೌಂಟ್. IFSC ಕೋಡ್ ಎಲ್ಲ ತಗೊಂಡು ಮಾಡಿದ್ರೆ ಸರಿ, ತಗೊಳ್ಳದೆ ಮಾಡಿದ್ರೆ ಬ್ಯಾಂಕಲ್ಲಿ ರಿಪೋರ್ಟ್ ಆಗುತ್ತಲ್ಲ ಸರ್. ಸೊ ಬ್ಯಾಂಕಲ್ಲಿ IFSC ಕೋಡ್ ಕೊಡ್ತಿದ್ರೆ ಆಗಲ್ಲ ಅಕೌಂಟ್ ಓಪನ್ ಮಾಡಿ, ಜನಕ್ಕೆ ಗೊತ್ತಾಗ್ಬೇಕು ಅಷ್ಟೇ. ಸುನಿಲ್ ಮೈಸೂರಿನಿಂದ. ಎಸ್ ಸುನಿಲ್. ಹಲೋ ಸರ್, ನಮಸ್ಕಾರ ಸರ್. ನನ್ನ ಕ್ವಶನ್ ಬಂದು, ಈಗ ಎಲ್ಲಾ ಕಡೆ 500 ರೂಪಾಯಿ ನೋಟ್ ಸಿಗ್ತಾ ಇಲ್ಲ, ಎಲ್ಲಾ ಕಡೆ ಬರೀ 2,000 ನೋಟ್ ಮಾತ್ರ ಸಿಗ್ತಾ ಇದೆ. ಈಗ ನಾನ್ ನಮ್ಮ ಆಫೀಸ್ ಮೈಸೂರಲ್ಲ, ಮೈಸೂರಲ್ಲೂ ಅಷ್ಟೇ ಸರ್. ಪಕ್ಕದಲ್ಲ ಪ್ರಿಂಟಿಂಗ್ ಪ್ರೆಸ್ ಇದೀರಿ, ಹಂಗೆ ನಡ್ಕೊಂಡೋಗಿ ಇಸ್ಕೊಂಬಂದ್ರೆ ಒಂದು ಕಟ್ಟನ. ಸರ್, ATM ಅಲ್ಲಿ ಬಂದು ಬರೀ 1 ಲಕ್ಷ ಫಿಲ್ ಮಾಡ್ತಾ ಇದಾರೆ. ಯಾರ್ಯಾರು ಬ್ಲಾಕ್ ಮನಿ ಮಾಡೋರೆಲ್ಲ ATM ಇಂದಾನೆ ದುಡ್ಡು ಎತ್ಕೊಂಡು ಹೋಗ್ಬಿಡ್ತಾ ಇದಾರೆ. ನಮ್ಮಂತವ್ರು ಯಾರಿಗೂ ದುಡ್ಡೇ ಸಿಗ್ತಾ ಇಲ್ಲ. ಸುನಿಲ್
ಹಾಗೆ 1 ಲಕ್ಷ ರೂಪಾಯಿ ಹಾಕಿದ ತಕ್ಷಣ ಬ್ಲ್ಯಾಕ್ ಮನಿನವ್ರು ಬಂದುಬಿಟ್ಟು 1 ಲಕ್ಷ ರೂಪಾಯಿ ತೊಗೊಂಡು ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರದ್ದು ಲಿಮಿಟೇಷನ್ಸ್ ಅಲ್ಲಿ ಇರುತ್ತೆ. 2,000 ರೂಪಾಯಿ ಮಾತ್ರನೇ ತೆಗಿಯಕ್ಕಾಗೋದು ಅವ್ರ ಕೈಯಲ್ಲಿ. ನಾನು ಹೇಳ್ತಾರೆ ಸರ್, ಅವರು ಫಿಲ್ ಮಾಡೋದ್ರ ದುಡ್ಡನ್ನೇ ಎತ್ಕೊಂಡು ಹೋಗ್ತಾ ಇದಾರೆ ಸರ್. ಫಿಲ್ ಮಾಡಕ್ ಫಿಲ್ ಮಾಡಿದ್ನೇ ತಗೊಂಡು ಹೋಗ್ತಿದಾರಾ? ಹೆಂಗೆ ಸರ್ ಈಗ ನನ್ನ ಆಫೀಸಲ್ಲಿ ಬಂದು ಡೈಲಿ ಒಂದು 2-3 ಲಕ್ಷ ಹಾಕ್ತಿದ್ರು, ಈಗ ಬಂದು ಬರೀ 1 ಲಕ್ಷ ಹಾಕ್ತಾರೆ. ಬ್ಯಾಂಕ್ ಅವ್ರ ಹತ್ರನೇ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ, ಅಲ್ಲೇ ಒಳಗಿಂದೊಳಗೇನೆ ಬ್ಲಾಕ್ ಮನಿನ ಸಿಗಾಕೋತಾರೆ. ನಾನು ಮಾಡಕ್ ಆಗಲ್ಲ ಅಂತ ಹೇಳಿಲ್ಲ, ಮತ್ತೆ ಎಲ್ಲಾ ಬ್ಯಾಂಕ್ಗಳು ಎಲ್ಲಾ ATMಗಳಿಗೂ ಹೀಗಾಗಿರುತ್ತೆ ಅಂತ ಹೇಳಕ್ ಬರಲ್ಲ. ಕಚಡ ಜನ ಇದ್ದಿದ್ ಕಡೆ ಇದು ಆಗಿರ್ಬೋದು, ನಾನು ಆಗಿರಲ್ಲ ಅಂತ ಹೇಳಲ್ಲ ಸರ್. ಆದ್ರೆ ಮತ್ ಕರ್ನಾಟಕನೇ ನಂಬರ್ 1 ಅಲ್ಲಿ ಇದೆ ಈಗ ಈ ತರ ಮಾಡೋದ್ರಲ್ಲಿ. ಏನ್ ಮಾಡೋಣ ಹಂಗನ್ಬಿಟ್ಟು ಇವಾಗ ನಾನು ಕಿರೀಟ ಹಾಕೊಂಡು ಬಾವುಟ ಹಾಕೊಂಡು ಓಡಾಡ್ಲೆ? ಅಲ್ಲ ಸರ್, ಏನ್ ಮಾಡ್ಲಿ? ಇರಿ 30ನೇ ತಾರೀಕುವರೆಗೆ ನೋಡೋಣ. 500 ರೂಪಾಯಿ ನೋಟ್ ಮೋಸ್ಟ್ಲಿ ಆಚೆ ಕಳಿಸ್ತಾರೆ ಈಗ ಅವರು. ಹಂಗೆ ಮೈಸೂರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇದೆ, ಹೋಗ್ ಬನ್ರಿ ಒಂದ್ಸರಿ ಆ ಕಡೆಗೆ ಅಂದ್ರೆ ಹೋಗಲ್ಲ ಅಂತೀರಿ ನೀವು. ಪೆನಾಲ್ಟಿ ಪ್ರಾಸಿಕ್ಯೂಷನ್ ನಂಬರ್ 1 ಆಗ್ಬಿಡುತ್ತೆ ಕರ್ನಾಟಕ. ಎಸ್, ಏನೋ ಹೇಳಿದ್ರಿ. ಪೆನಾಲ್ಟಿ ಪ್ರಾಸಿಕ್ಯೂಷನ್ಗೂ ನಂಬರ್ 1 ಆಗುತ್ತೆ ಕರ್ನಾಟಕ. ಆಮೇಲೆ ಆಗ್ಬೋದು, ಆಗದೇನೂ ಇರ್ಬೋದು. ಮೋಸ್ಟ್ ಆಫ್ ದಿ ಕೇಸಸ್ ಮೇ ಫಾಲ್ ಫ್ಲಾಟ್. ಎಸ್, ಅದರಲ್ಲೇನು ಆಗದೇನೂ ಇರ್ಬೋದು ಅಡ್ಜುಡಿಕೇಶನ್ಗೆ ಬಂದಾಗ ನ್ಯಾಯಾಲಯಗಳಲ್ಲಿ. ಸತೀಶ್ ನೆಲಮಂಗಲದಿಂದ, ನಾಗಮಂಗಲದಿಂದ, ಓಹೋ ನಾಗಮಂಗಲದಿಂದ. ನಮಸ್ಕಾರ ಸತೀಶ್. ಹಲೋ ಹಲೋ. ಹಾ, ಏನು ಸಮಾಚಾರ? ಹಣ ಏನಿಲ್ಲ, ಇಷ್ಟು ದಿನಕ್ಕೆ 6 ತಿಂಗಳಿಗೆ ಸಿಕ್ತು ನಂಬರ್ ನಿಮ್ದು ಫೋನು ಕನೆಕ್ಟು. ಸಿಗಾಕತ್ತಾ? ಸಿಗಾಕೋಯ್ತು. ಹಾ, ಈಗ ಮಾಡೋಣ? ಏನಿಲ್ಲ, ನನ್ ಪ್ರಾಬ್ಲಮ್ ಏನ್ ಗೊತ್ತಾ, 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದು ಪಾರ್ಟಿ ತ. ಯಾರ ಕೈಯೇ? ಇದು ಬಡ್ಡಿಗೆ. ಬಡ್ಡಿಗೆ ಯಾರ ಹತ್ರ? ಯಾರೋ ಒಬ್ರ ಹತ್ರ ಇರ್ಲಿ, ಏನಕ್ಕೆ? ಏನು ಕೆಲ್ಸಿಲ್ಲ, ಅವ್ನು ಸುಮ್ನೆ ತಿರ್ಗಾಡ್ಕೊಂಡ್ ಬಡ್ಡಿ ಹೊರ ಮಾಡ್ತಾನೆ. ಮಾಡ್ಲೆ ಬಿಡ್ರಿ. ಹಾ, ಅವ್ರೇನ್ ಮಾಡೋರು, ಈಗ 5 ಲಕ್ಷಕ್ಕೆ ಕೇಸ್ ಹಾಕ್ಬಿಟ್ಟಾನೆ 6 ತಿಂಗಳಿಂದ ಈಚೆ ಬಡ್ಡಿ ಕೊಡ್ಲಿಲ್ಲ ಅಂತ. ಬಡ್ಡಿ ಹೆಂಗೆ ಕಾಗದದಾಗ ಕೊಟ್ಟಿದ್ನಾ? ಈ ಕಾಗದ ಚೆಕ್ ಕೊಟ್ಬಿಟ್ಟಿದ್ದೀನಿ ಅಣ್ಣ. 5 ಲಕ್ಷಕ್ಕೆ ಚೆಕ್ ಕೊಟ್ರ ನೀವು? ಹೋಗೋಣ, 5 ಲಕ್ಷಕ್ಕೆ ಬರ್ಕೊಟ್ಟಿಲ್ಲ, ಖಾಲಿ ಚೆಕ್ ಇಸ್ಕೊಂಡ್ಬಿಟ್ಟವನೆ 3 ಚೆಕ್ ಖಾಲಿ ತುಂಬ್ಕೊಂಡ್ಬಿಟ್ಟವನ. ಹಂಗಾರೆ ಒಂದ್ ಕೆಲಸ ಮಾಡ್ರಿ, ಹತ್ರಕ್ಕೆ ಹೋಗ್ಬಿಟ್ಟು 5 ಲಕ್ಷ ರೂಪಾಯಿಗೆ ಹಿಂಗೆ ನಾನು ಬರ್ಕೊಟ್ಟಿದ್ 2 ಲಕ್ಷಕ್ಕೆ ಖಾಲಿ ಕೊಟ್ಟಿದ್ರೆ 5 ಲಕ್ಷ ತುಂಬ್ಕೊಂಡವ್ ನೀನು. ಅಣ್ಣ ಒಂದ್ ಸ್ವಲ್ಪ ಹೆಲ್ಪ್ ಮಾಡು ನೀನು ಅಂತ ವಕೀಲರು ಕೇಳ್ರಿ. ಏನ್ ಹೇಳ್ಕೊಡ್ತಾರೆ ಅಂದ್ರೆ ಅವರು ಮೋಸ್ಟ್ಲಿ 5 ಲಕ್ಷ ರೂಪಾಯಿಗೆ ಅವನು ನಿಮ್ಗೆ ಕೊಟ್ಟಿರೋ ಡೇಟ್ ಹಾಕಿರ್ತಾನಲ್ಲ, ಆ ಡೇಟ್ ನಲ್ಲಿ ಅವನು ಬ್ಯಾಂಕಿಂದ 5 ಲಕ್ಷ ರೂಪಾಯಿ ತೆಗೆದು ತೋರಿಸಿರ್ಬೇಕು ಅಕೌಂಟ್ ನಲ್ಲಿ. ಸುಮ್ನೆ ಅವನು ನನ್ನ ಕೊಟ್ಬಿಟ್ಟ ಇವ್ರಿಗೆ 5 ಲಕ್ಷ 50 ಲಕ್ಷ ಬರ್ಕೊಂಬಿಟ್ರೆ ಆಗಂಗಿಲ್ಲ ಅದು. ಅದಕ್ಕೆ ಒಂದ್ಸರಿ ಸುಮ್ನೆ ಸೈಲೆಂಟ್ ಆಗಿ ವಕೀಲರ ಹತ್ರ ಹೋಗಿ ಸೀಕ್ರೆಟ್ ಆಗಿ ಮಾತಾಡ್ಕೊಳ್ಳಿ. ಈಗ ಪಬ್ಲಿಕ್ ಆಗಿ ಮಾತಾಡಿದ್ರೆ ಆಗಲ್ಲ ಇವಲ್ಲ. ಆಯ್ತಣ್ಣ. ಆಮೇಲೆ ಹಣ ಇನ್ನೊಂದು ಇನ್ನೊಂದಿಲ್ಲ, ಒಂದೇ. ಎರಡನೇದಾದ್ರೆ ಕಾಸು ಆಯ್ತದೆ, ಎರಡನೇದ್ ಕೇಳಿದ್ರೆ ಕಾಸು ಕೊಡ್ಬೇಕಾಯ್ತದೆ. ಏನಿಲ್ಲ ಕಣೋ, ತುಂಬಾ ಸಂತೋಷ ಆಯ್ತು. ಬಿಡೋಣ, ಸಾಕು ಇವತ್ತು. ನಾಗಮಲಕ್ಕೆ ಇಷ್ಟೇ ಸಾಕು ಇವತ್ತು, ಜಾಸ್ತಿ ಆಯ್ತು. ವಾಣಿ ಬೆಂಗಳೂರಿನಿಂದ. ವಾಣಿ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಎಸ್ ಮೇಡಮ್ ಪ್ಲೀಸ್. ನನ್ನ ಹೆಸರು ವಾಣಿ ಅಂತ ಸರ್. ಇವಾಗ ಸುಪ್ರೀಂ ಕೋರ್ಟ್ ಸುಗ್ರೀವಾಜ್ಞೆ ತಂದಿದೆಯಲ್ಲ, ಸುಪ್ರೀಂ ಕೋರ್ಟ್ ತರಲ್ಲ ವಾಣಿ ಅವರೇ, ಹೇಳಿ ಸರ್. ಸುಗ್ರೀವಾಜ್ಞೆಯನ್ನ ಯಾವಾಗಲೂ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರಗಳು ತರತ್ವೆ, ಆಯ್ತಾ? ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ. ಎರಡನೇದು, ಯಾವಾಗ ಸುಗ್ರೀವಾಜ್ಞೆ ತರ್ತಾರೆ ಅಂದ್ರೆ ನಮಗೆ ಬೇಕಾಗಿದ್ದನ್ನ ಜಾರಿಗೆ ತರುವುದಕ್ಕೆ ಕಾಯಿದೆ, ಶಾಸನವನ್ನ ತರಲಿಕ್ಕೆ ವಿಧಾನಸಭೆಯೋ ಅಥವಾ ಲೋಕಸಭೆಯೋ ರಾಜ್ಯಸಭೆಯೋ ಇರಲ್ಲ. ಆ ಟೈಮಲ್ಲಿ ಅದು ನಡೀತಿರಲ್ಲ. ಆದ್ರೆ ಅರ್ಜೆಂಟ್ ಆಗಿ ಅದು ಬೇಕಾಗತ್ತೆ ನಮಗೆ, ಎಮರ್ಜೆನ್ಸಿ. ಆಗ ಏನ್ ಮಾಡ್ತಾರೆ, ಈ ಸುಗ್ರೀವಾಜ್ಞೆ ಅನ್ನೋದನ್ನ ತಂದು ರಾಷ್ಟ್ರಪತಿಗಳ ಅಂಕಿತ ಪಡ್ಕತಾರೆ, ಆಯ್ತಾ? ಆದ್ರೆ ಇದರ ಜೀವ 6 ತಿಂಗಳಿರುತ್ತೆ, ಆಯ್ತಾ? 6 ತಿಂಗಳ ಒಳಗಡೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಾರು ತರ್ತಾರೋ ಸುಗ್ರೀವಾಜ್ಞೆ, ಅವರಿಲ್ಲ ವಿಧಾನಸಭೆ ಇಲ್ಲ ಲೋಕಸಭೆಗೆ ವಾಪಸ್ ಹೋಗಿ ಇದನ್ನ ಮಸೂದೆ ರೂಪದಲ್ಲಿ ಮಂಡಿಸಿ ಶಾಸನವನ್ನಾಗಿ ಮಾಡ್ಕೋಬೇಕು, ಗೊತ್ತಾಯ್ತಾ? ಸುಪ್ರೀಂ ಕೋರ್ಟ್ ತರಲ್ಲ. ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಿಮ್ಗೆ, ಥ್ಯಾಂಕ್ಸ್ ಹೇಳ್ರಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಬನ್ನಿ, ಈಗ ಪಾಯಿಂಟ್ ಬನ್ನಿ. ಇನ್ನ ಒಂದು ಕ್ವಶನ್ ಏನಂದ್ರೆ ಸರ್, ನನ್ನ ಇದ್ರಲ್ಲಿ ಏನಂದ್ರೆ 10 ನೋಟ್ನ ಇಟ್ಕೊಳಂಗಿಲ್ಲ ಅಂತ ಹೇಳಿದಾರಲ್ಲ, ಅದಕ್ಕೆ 4 ವರ್ಷ ಶಿಕ್ಷೆ ಆಗುತ್ತೆ ಅಂತ ಹೇಳಿದಾರಲ್ವಾ ಸರ್? ಅದ್ರಲ್ಲಿ ಆ ಶಿಕ್ಷೆ ಆದಾಗ ಬೇಲ್ ಬರ್ಬಾರ್ದು, ಬೇಲ್ ತಗೊಳ್ಬಕ್ಕೆ ಅವ್ರಿಗೆ ಅವಕಾಶ ಇರಬಾರ್ದು ಅಂತ ನಾನು ಹೇಳ್ತಾ ಇದೀನಿ ಸರ್. ಆತರ ಏನಾದ್ರು ನಾನ್ ಬೇಲಬಲ್ ಅಫೆನ್ಸ್ ಅಂತ ಆತರ ಏನಾದ್ರು ಬರುತ್ತಾ ಸರ್? ಇಲ್ಲ ಪರವಾಗಿಲ್ಲ 4 ವರ್ಷ ಶಿಕ್ಷೆ ಆದ್ರೂ ಪರವಾಗಿಲ್ಲ, ಬೇಲ್ ತಗೊಂಡು ಆಚೆ ಬರ್ತೀನಿ ಆಗ್ಲಿ ಅನ್ನೋ ತರ ಏನಾದ್ರು? ಮೇಡಮ್ ಹೇಳಿ ಸರ್. ಯಾರೋ ಒಬ್ರ ಹತ್ರ 10 ಲಕ್ಷ ರೂಪಾಯಿ ಹಳೆ ನೋಟ್ ಇತ್ತು ಅಂತ ಇಟ್ಕೊಳ್ಳೋಣ, ರೈಡ್ ಆದಲ್ಲಿ ಸಿಗಾಕಂಡ ಅಂತಾನು ಇಟ್ಕೊಳ್ಳೋಣ, ಅವನು ಬೇಲ್ ತಗೊಂಬಂದ ಅಂತಾನು ಇಟ್ಕೊಳ್ಳೋಣ,
ಹಾ ಸರ್. ಅವ್ನಿಗೆ ಏನ್ ಲಾಭ? ಆ ದುಡ್ಡೇನ್ ಬರಲ್ವೇ? ದುಡ್ಡು ಬರೋದಿಲ್ಲ ಅಲ್ವಾ ಸರ್? ಬರಲ್ವಲ್ಲ. ಹಾ ಸರ್, ನನಗೆ ಒಂದು ವೇಳೆ ಸಿಗಾಕೊಂಡ್ಬಿಟ್ರು ಅವಾಗ ನಾನ್ ಬೇಲ್ ತಗೊಂಡ್ ಆಚೆ ಬರ್ತೀನಿ ಅನ್ನೋ ಧೈರ್ಯ ನಿಮ್ಗೆ ಭಯ ಯಾಕ್ರಿ ಬಂತು? ಇಲ್ಲ ಸರ್, ನನ್ಗೆ ಭಯ ಇಲ್ಲ. ಜನರಲ್ ಕ್ವಶನ್ ಸರ್ ಇದು. ಜನರಲ್. ಓಕೆ, ಹಾಗಿದ್ರೆ ನಿಮ್ಮ ಹತ್ರ ಸಕ್ರಮವಾಗಿದ್ರೆ ಕಟ್ರಿ, ಇಲ್ದೇ ಇದ್ರೆ ಅದು ವೇಸ್ಟ್ ದುಡ್ಡು. ಆಮೇಲೆ ಸಿಕ್ಕಾಕೊಂಡು ಜೈಲ್ಗೂ ಹೋಗಿ ಕಷ್ಟ ಅನುಭವಿಸೋ ಬದಲು ದುಡ್ಡಂತೂ ಬರಲ್ಲ ಅದು. ಹಾ ಸರ್, ಅರ್ಥ ಆಯ್ತಾ? 30ನೇ ತಾರೀಕು ಆದ್ಮೇಲೆ ಮೇಡಮ್ ಈ ನೋಟುಗಳು ಹಣದ ಶಕ್ತಿಯನ್ನ ಕಳ್ಕೊಳ್ಳುತ್ತವೆ. ಅರ್ಥ ಆಯ್ತಾ ಮೇಡಮ್? ಅದಾದ್ಮೇಲೆ ಬೇಕಾದ್ರೆ ನೀವು ಏನಾದ್ರು ಲೆಕ್ಕ ಪಕ್ಕ ಬರ್ಕೊಳಕ್ಕೆ ಸೈಡಲ್ಲಿ ಜಾಗ ಇದ್ರೆ ಇಟ್ಕೊಳ್ಳಿ. ಅದಕ್ಕಲ್ಲ. ಓಕೆ ಸರ್. ಅದೇ ನನ್ಗೆ ಇನ್ನ ಒಂದು ಕ್ವಶನ್. ಆಗಲ್ಲ 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 ಆಗಲ್ಲ. ನೀವು ಹಂಗೆ ಸ್ಟೈಲೆಂಟ್ ಸ್ಟೈಲ ಮೆಲ್ಲಿಗೆ ಒಂದು ಪೋಣಿಸಿದ್ರೆ ಆಗಂಗಿಲ್ಲ. ಕ್ಲಾಸ್ ನಿಮ್ಮ ಅಫೇರ್. ನೆಕ್ಸ್ಟ್ ಮಹೇಶ್ ಬೆಂಗಳೂರಿನಿಂದ. ಹೇಳಿ ಮಹೇಶ್. ಸರ್ ನಮಸ್ಕಾರ. ಒಂದ್ ನಿಮಿಷ ಮಹೇಶ್, ಹಂಗೆ ಲೈನಲ್ಲಿ ಇರಿ ನೀವೀಗ. ಓಕೆ. ಹೋಯ್ತು. ಅವರು ಈಗ ಒಂದು ಪ್ರಶ್ನೆ ಕೇಳಿದ್ರು, ನಾನ್ ಬೈಲಬಲ್. ಈಸ್ ಇಟ್ ನಾನ್ ಬೈಲಬಲ್? ಇರ್ಲಾರ್ದು ಅನ್ಸತ್ ನನ್ನ ಪ್ರಕಾರ. ಆಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಅಷ್ಟೇನು ಇರಲ್ಲ, ಬೈಲಬಲ್ ಇರಬಹುದು ಅದು. ನಂಬರ್ 2, ಆ ನೋಟನ್ನ ಇಟ್ಕೊಂಡ್ರು ಜನಕ್ಕೊಂದು ಮಾಹಿತಿ ಕೊಡೋಣ. 31 ಮಾರ್ಚ್ ವರೆಗೆ RBI ಬೇಕಾದ್ರೆ ಹೋಗಿ ಕಟ್ಟಬಹುದು. ಅದನ್ನ ಒಂಚೂರು ಹೇಳಿ ಜನಕ್ಕೆ. 30th ಡಿಸೆಂಬರ್ ವರೆಗೂ ಬ್ಯಾಂಕ್ ಡೆಪಾಸಿಟ್ ಮಾಡಬಹುದು. ಮಾಡಬಹುದು. ಸಾರಿ. ಆದ್ರೆ 30th ಆದ್ಮೇಲೆ ಇಟ್ ಸ್ಟ್ಯಾಂಡ್ಸ್. ಅಂದ್ರೆ ಏನಾಗಿದೆ, ನವೆಂಬರ್ 8ನೇ ತಾರೀಕು ಇಟ್ ವಾಸ್ ಸೀಸ್ ಟು ಬಿ ಅ ಲೀಗಲ್ ಟೆಂಡರ್ ಮನಿ ಅಂತ ಕರೀತಾರೆ. ಕರೆಕ್ಟ್. ಬಟ್ ಇಟ್ ಡಿಡ್ ನಾಟ್ ಸ್ಟಾಪ್ ಪೀಪಲ್ ಟು ಹೋಲ್ಡ್ ಇಟ್. ಅಂದ್ರೆ ನಾನು ವ್ಯವಹಾರ ಮಾಡಬಾರ್ದು ಅಂತ ಹೇಳಿದ್ರೆ ಹೊರತು ನಾನು ಅದನ್ನ ಹೋಲ್ಡ್ ಮಾಡಬಾರ್ದು ಅಂತ ಹೇಳಿರ್ಲಿಲ್ಲ. ಅದಕ್ಕೆ ಈ ಸುಗ್ರೀವಾಜ್ಞೆ. ಸೊ ಈ ಹೋಲ್ಡ್ ಮಾಡೋದನ್ನು ಸ್ಟಾಪ್ ಮಾಡಬೇಕು ಅಂತಾನೆ ಹೋಗಿ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿ ಅಂತ ಹೇಳಿರೋದು. ಈಗ ಬ್ಯಾಂಕ್ಗೂ ಡೆಪಾಸಿಟ್ ಮಾಡಲಿಲ್ಲ ಅಂದ್ರೆ ಅದು ಲೀಗಲ್ ಆಗಿ ಅರ್ನ್ ಆಗಿರೋ ದುಡ್ಡು ಆಗಿದ್ರೆ RBI ಹೋಗಿ 31st ಮಾರ್ಚ್ ಒಳಗಡೆ ಡೆಪಾಸಿಟ್ ಮಾಡಬಹುದು. ಒಂದು ಫಾರ್ಮ್ ಕೊಡ್ತಾರೆ, ವಿವರಣೆಯನ್ನ ಕೊಟ್ಟು ಬ್ಯಾಂಕ್ ಅಲ್ಲಿ ನಾನು ಕಟ್ಟಲಿಲ್ಲ ಅಂತ ಹೇಳಿ ರೀಸನ್ ಕೊಟ್ಟು ಎಲ್ಲ ಕೊಟ್ಟು ಬೇಕಾದ್ರೆ ಕಟ್ಟಕ್ ಟ್ರೈ ಮಾಡಿ. ರೀಸನಬಲ್ನೆಸ್ ಇರಬೇಕು. ನೋಡಿ ಕೋಲ್ ಕೊಟ್ಟು ಒಡಸ್ಕತ್ತೀರಾ ಅಂತ ನೋಡಿ. ಅಲ್ಲ, ನಾನು ಕ್ಯೂ ಇತ್ತು ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ದಟ್ ಇಸ್ ನಾಟ್ ರೀಸನಬಲ್. ಅದೇ ಹೇಳಿದ್ ನಾನು, ಕೋಲ್ ಕೊಟ್ಟು ಒಡಸ್ಕೊಳ್ಳೋದು ಅಂತ. ಬೆಟರ್ 30th ಒಳಗಡೆ ಡೆಪಾಸಿಟ್ ಮಾಡಿ. ಎಸ್ ಮಹೇಶ್ ನಮಸ್ಕಾರ. ನಮಸ್ಕಾರ ಸರ್, ಬೆಂಗಳೂರಿಂದ ಮಾತಾಡ್ತಾ ಇರೋದು. ಎಸ್ ಸರ್. ಸರ್, ನಮ್ಮ ತಂದೆ ಅಕೌಂಟ್ ಅಲ್ಲಿ 8 lakhs ಅಮೌಂಟ್ ಇದೆ. ಇವಾಗ ನವೆಂಬರ್ 8 ಗಿಂತ ಮುಂಚೆನೆ ಡೆಪಾಸಿಟ್ ಮಾಡಿರೋದು. ಓಕೆ. ಅದು 2-3 ವರ್ಷದಿಂದ ಸೇವಿಂಗ್ಸ್ ಅವಾಗಿಂದ ಸ್ವಲ್ಪ ಹಾಕೊಂಡ್ ಬಂದಿರೋದು. ಸರಿ. ಸೊ ನಾವು ಅದನ್ನ ಡ್ರಾ ಮಾಡ್ಬೇಕು. ಯಾವ್ದು ಟ್ಯಾಕ್ಸ್ ಆತರ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಇದುವರೆಗೂ. ಸೊ ಅದನ್ನ ನಾವು ತಗೋಬೇಕಾದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದ್ರು ತೊಂದರೆ ಆಗುತ್ತಾ, ಯಾವ ತರ ಅನ್ಬೇಕು? ಏನು ಆಗ್ಬಾರ್ದಲ್ಲ. ಅಬ್ಸಲ್ಯೂಟ್ಲಿ. ಅದು ಬರುವಂತ ಬಡ್ಡಿಗೆ ಟ್ಯಾಕ್ಸ್ ಕಟ್ಟಬೇಕು. ಏನು ಆಗ್ಬಾರ್ದು ಮಹೇಶ್. ಓಕೆ. 8 ಲಕ್ಷ ರೂಪಾಯಿ ತಾನೆ? ಹೌದು ಸರ್. ಸೇವಿಂಗ್ಸ್ ಆಗಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದೀರಾ? ಫಿಕ್ಸ್ಡ್ ಇತ್ತು ಸರ್, ಬಟ್ ಅದು ಟರ್ಮ್ ಆಗೋಗಿದೆ. ಟರ್ಮ್ ಆಗೋಗಿದ್ರೆ ರಿನ್ಯೂ ಮಾಡಿಸ್ಕೊಳ್ಳಿ. ಓಕೆ. ಅಲ್ಲೇ ಮಾಡಿಸಿ. ಇಲ್ಲಿ ಆಟೋ ರಿನ್ಯೂವಲ್ ಅಂತ ಇರುತ್ತೆ ಒಂದು ಬ್ಯಾಂಕ್ನವ್ರಿಗೆ. ಓಕೆ. ಅವ್ರಿಗೆ ಹೇಳಿ ಅದನ್ನ ರಿನ್ಯೂ ಮಾಡಿಸಿ ಅಂತ. ಓಕೆ. ನಿಮ್ಗೆ ಬೇಕಾದ್ರೆ ದುಡ್ಡು ತೆಕ್ಕೊಳ್ಳಿ, ಅದು ಪ್ರಶ್ನೆ ಬೇರೆ. ಓಕೆ. ಬಟ್ ಈಗ ನೀವು ತೆಗಿಯಕ್ ಹೋದ್ರೆ ಅದಕ್ಕೆ ಕ್ಯಾಶ್ ಬರಲ್ಲ, ಹೇಳಿದ್ದೀನಿ. ಓಕೆ. ನಿಮ್ಗೆ ಈಗ ಅವ್ರು ಕ್ಯಾಶ್ ಕೊಡಲ್ಲ 8 ಲಕ್ಷ ಎಲ್ಲ ತೆಗಿಯಕ್ ಹೋದ್ರೆ ನೀವು. ಇಲ್ಲ ಸರ್, ಬಟ್ ನಾವು ಯಾವಾಗಾದ್ರೂ ತೆಗಿಬೋದಲ್ಲ, ಅದೇನು ತೊಂದರೆ ಆಗಲ್ಲ. ತೆಗಿಬೋದು. ನಿಮ್ ದುಡ್ಡು ನಿಮ್ಮ ಹಣೆ ಬರ. ಯಾವನ್ರಿ ತೋಲಂಡಿರಾಯ ನಿಮ್ಮನ್ ಕೇಳಕ್ಕೆ? ಅಲ್ಲ, ಲಿಮಿಟೇಷನ್ ಇದೆಯಲ್ಲ ಸರ್. ಈಗ ತೆಗಿಯಕ್ಕಾಗಲ್ಲ ಅಂದೆ. ಹೌದು. ಈಗ ನಿಮ್ಗೆ ಕ್ಯಾಶ್ ಕೊಡಲ್ಲ. ಬಟ್ ನಾವು ಯಾವ್ದು ಟ್ಯಾಕ್ಸ್ ಇನ್ಕಮ್ ಫೈಲ್ ಆತರ ಏನು ನಮ್ಗೇನೋ ಗೊತ್ತಿಲ್ಲ. ಓಕೆ, ಈಗ ಒಂದು ಕೆಲಸ ಮಾಡಿ. 8 ಲಕ್ಷ ರೂಪಾಯಿಗೆ ಬಹಳ ದೊಡ್ಡ ಟ್ಯಾಕ್ಸ್ ಬರುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಓಕೆ. ಆದ್ರೆ 2 ವರ್ಷದ್ದು ಟ್ಯಾಕ್ಸ್ ಡಿಕ್ಲರೇಷನ್ ಅನ್ನ ಈಗಲೂ ನೀವು ಮಾಡ್ಕೋಬಹುದು ಬೇಕಿದ್ರೆ. ಓಕೆ. ಅದನ್ನ ಯಾರು ಒಬ್ರು ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗ್ಬಿಟ್ಟು ಓಕೆ. ಹೋದ ವರ್ಷದ್ದು ಈ ವರ್ಷದ್ದು ಎರಡನ್ನೂ ಓಕೆ. ಯಾಕೂ ಇರ್ಲಿ, ಟ್ಯಾಕ್ಸ್ ಬರ್ದಿದ್ರು ಬೇಡ, ಒಂದು ಡಿಕ್ಲರೇಷನ್ ಮಾಡ್ಕೊಳ್ಳಿ ಸರ್. ಸಿಂಪಲ್. ಒಂದು ರಿಟರ್ನ್ಸ್ ಮಾಡಿ. 8 ಲಕ್ಷಕ್ಕೆ ಒಂದು ನಿಮಿಷ ಇರಿ, ಇಲ್ಲಿ ನಮ್ಮ ತಜ್ಞರು ಅದಕ್ಕೆ ಏನು ಅಂತ ಹೇಳ್ತಾರೆ. 8 ಲಕ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ FD ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ ತಗೊಂಡ್ರು 80,000. ಇಟ್ ಫಾಲ್ಸ್ ವೆಲ್ ವಿತ್ ಇನ್ 2.5 lakhs. ಟ್ಯಾಕ್ಸ್ ಇಂಪ್ಯಾಕ್ಟ್ ಬರೋದಿಲ್ಲ ಅಕಸ್ಮಾತ್ ಯಾವ್ದು ಇಲ್ಲ. ಬೇರೆ ಆದಾಯಗಳಿದ್ರೆ ಅದನ್ನು ಡಿಕ್ಲೇರ್ ಮಾಡ್ಲೇಬೇಕಲ್ಲ. ಅದರಿಂದ ನೀವು ಬೇರೆ ಆದಾಯನೂ ಇದೆಯಾ? ಇಲ್ಲ ಸರ್, ನಾವು ಸರ್ಕಾರಿ ಅಂಗಡಿ ನಡೆಸೋದು. ಸೊ ಅದು 2-3 ಹಂಗಾರೆ ನೀವು ಯಾವ್ದಾದ್ರು ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗಿ ಬೇಕಾರೆ. ಓಕೆ ಸರ್. ಯಾಕೂ ಇರ್ಲಿ ಅಂತ ಒಂದು ಸುಮ್ಮನೆ ರಿಟರ್ನ್ ಫೈಲ್ ಮಾಡಿ ಇಟ್ಟಿರಿ. ಓಕೆ. ನಿಮ್ಗೇನು ಟ್ಯಾಕ್ಸ್ ಬರಲ್ಲ, ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ತೊಂದರೆ ಇಲ್ವಾ? ತೊಂದರೆ ಇಲ್ಲ. ಎಲ್ಲಿ ತರಕಾರಿ ವ್ಯಾಪಾರ? ಸರ್ ಇಲ್ಲೇ ಸರ್, ಇಲ್ಲಿ ನೆಲಮಂಗಲ ಹತ್ರ. ಬಿಸ್ನೆಸ್ ಹೆಂಗಿದೆ? ಪರವಾಗಿಲ್ಲ ಸರ್, ಇವಾಗ ಸ್ವಲ್ಪ ಡೌನ್. ಡೌನ್ ಅಂದ್ರೆ ಎಷ್ಟು ಡೌನು? ಅಂದ್ರೆ ಡೈಲಿ ಒಂದು 6,000 5,000 ಆಗ್ತಾ ಇತ್ತು. ಇವಾಗ ಒಂದು 3,000 ಆಗ್ತದೆ. ಅಂದ್ರೆ 2,000 ರೂಪಾಯಿ ನೋಟ್ ಪ್ರಾಬ್ಲಮ್. ಜನರ ಹತ್ರ ದುಡ್ಡೇ ಇಲ್ವಾ?
ಕಟ್. ವ್ಯಾಪಾರದ ಗುಟ್ಟನ್ನು ಕೇಳಿದ್ದಕ್ಕೆ ಅವರು ದೂರವಾಣಿಯನ್ನು ಕಟ್ಟು ಮಾಡಿದ್ದಾರೆ ಎಂದು ನಾವು ಅಂದುಕೊಳ್ಳುತ್ತೇವೆ. ಒಂದು ವಿರಾಮಕ್ಕೆ ಹೋಗ್ತೀವಿ. ನಾನು ಮತ್ತು ಶ್ರೀ ಲೋಹಿತ್ ಅವ್ರು ನನ್ನ ಜೊತೆನೇ ಇರ್ತಾರೆ. ನಿಮ್ಮ ಪ್ರಶ್ನೆಗಳನ್ನು ಅವ್ರ ಕಡೆಗೆ ತಿರುಗಿಸಿ, ನನ್ನ ಕಡೆಗೆ ತಿರುಗಿಸ್ಬೇಡಿ. ವಾಪಸ್ ಬರ್ತೀನಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಪಬ್ಲಿಕ್ ಹೆಲ್ಪ್ ಲೈನ್ನಲ್ಲಿ ವಿಜಯ್ ನನ್ನ ಜೊತೆ ಇದ್ದಾರೆ ಬೆಂಗಳೂರಿನಿಂದ. ಸರ್ ನಮಸ್ಕಾರ ವಿಜಯ್ ಅವರೇ. ಬಹಳ ದಿವಸದಿಂದ ಟ್ರೈ ಮಾಡ್ತಿದ್ದೆ, ಸಿಕ್ಕಿದ್ರ? ಇವತ್ತು ಸಿಕ್ತಾ? ನಾನು ತೆಗೆದಾಕೊಂಡೆ ನಿಮ್ಮ ಹತ್ರ ಹಂಗಾರೆ ಇವತ್ತು. ಹೌದು ಸರ್. ಬಾ, ಹೌದು ಅಂತೀರ? ಹೌದು ಸರ್. ಆಯ್ತು, ಹೇಳಿ ಈಗ. ಸರ್, ಈಗ ನೋಟ್ ಬ್ಯಾನ್ ಆಗಿದೆ ನಿಜ, ಒಳ್ಳೇದಕ್ಕೆ ಮಾಡಿದ್ದಾರೆ. ಸರಿ, ನಾನು ಸ್ವಲ್ಪ ಡೀಪಾಗಿ ಕೇಳ್ತೀನಿ, ಇದ್ರ ಬಗ್ಗೆ ಯಾರಿಗ ಅರ್ಥ ಆಗತ್ತೋ ಗೊತ್ತಿಲ್ಲ. ಒಬ್ಬಾ, ಹೌದಾ? ಹೌದು ಸರ್. ಹಂಗೋರು ನಮಸ್ಕಾರ ಸರ್, ಕೇಳಿ ಸರ್. ಸರ್, ಈಗ ಏನನ್ನೋ ತಪ್ಪುಗಳು ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ, ಕೆಲವರಿಗೆ ಹಂಗೆ ಬಿಟ್ಬಿಡ್ತಾರೆ ಸರ್. ನಮ್ಮ ಭಾರತದ ಕಾನೂನು ಪ್ರಕಾರ ಈ ತರ ನಾವು ಬಹಳ ನೋಡ್ತಾ ಇದೀವಿ ಟಿವಿನಲ್ಲಿ. ಈಗ ವಿಶೇಷ ಏನಂದ್ರೆ, ಈಗ ನೋಟ್ ಬ್ಯಾನ್ ಆದ್ಮೇಲೆ ಡೈರೆಕ್ಟ್ RBI ಇಂದ ದುಡ್ಡು ಬಂದಿದೆ. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು RBI ಇಂದ ಬೇರೆ ಬ್ರಾಂಚ್ ಗಳ ಕೊಡ್ತಾರಲ್ವಾ? ನಿಮ್ ಪ್ರಶ್ನೆ ಏನ್ ಹೇಳಿ? ನೀವು ನಂಗೆ ಸ್ಟೋರಿ ಹೇಳಿದ್ರೆ ಆಗಲ್ಲ, ನನಗೆ ಟೈಮ್ ಇಲ್ಲ ಸರ್. ಅದೇ ಫಾಸ್ಟ್ ಆಗಿ ಹೇಳ್ತೀನಿ ಸರ್. ಫಾಸ್ಟ್ ಅಲ್ಲ, ಪ್ರಶ್ನೆ ಹೇಳ್ಬೇಕು ನೀವು. ಆ ದುಡ್ಡು RBI ಇಂದ ಅಲ್ಲ ಸರ್, ಅದನ್ನ ಪ್ರಶ್ನೆ ಸರ್ ನಾನು ಕೇಳ್ತಾ ಇರೋದು. ಆ ದುಡ್ಡು ಡೈರೆಕ್ಟ್ ಆಗಿ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟಿದ್ರೆ ಯಾವ ರಿಸ್ಕ್ ಇರ್ತಿರ್ಲಿಲ್ಲ. RBI ಅಧಿಕಾರಿಗಳೇ ಬ್ಲಾಕ್ ನ ವೈಟ್ ಮಾಡಿಕೊಟ್ಟಿದ್ದಾರೆ ಅಲ್ವರಾ? ನೀವು ನಿಮ್ ನಂಬರ್ನ ನಾನು ಬರ್ಸಿಟ್ಕತೀನಿ. ನಿಮಗೆ ನಾನು ಡೀಟೈಲ್ ಆಗಿ ಮಾತಾಡ್ತೀನಿ, ಡೀಪ್ ಆಗಿ. ನೀವು ಪಾಯಿಂಟ್ ಬರ್ತಾ ಇಲ್ಲ. ನಾನು ಐ ಆಮ್ ವೆರಿ ಸಾರಿ, ಯಾಕಂದ್ರೆ ನಾನು ಬೇರೆಯವ್ರನ್ನ ಕಾಯಿಸಕ್ಕಾಗಲ್ಲ. ಇರೋದು 1 ಗಂಟೆ ನನ್ನ ಹತ್ರ. ಸೌಮ್ಯ ಚಿಕ್ಕಮಂಗಳೂರಿನಿಂದ. ಎಸ್ ಸೌಮ್ಯ. ನಮಸ್ತೆ ಸರ್. ಈಗ ಒಂದು ಮೋದಿ ಪಾಸ್ಬುಕ್ ಅಂತ ಮಾಡ್ಸಿದ್ರಲ್ಲ ಬಡವರಿಗೆ, ಮೋದಿ ಪಾಸ್ಬುಕ್ ಅಂತ ಮಾಡ್ಸಿದ್ರಲ್ಲ ಅವಾಗ? ಯಾವಾಗ? ಅಂದ್ರೆ ಒಂದು 2 ವರ್ಷ ಹಿಂದೆ. ಜನ್ಧನ್ ರೀ, BPL ಕಾರ್ಡ್ದಾರಿಗೆ ಮತ್ತೆ ಕೂಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ. ರೀ, ಅದನ್ನ ಮೋದಿ ಪಾಸ್ಬುಕ್ ಅಂತ ಕರೆದ್ರ ಅಲ್ಲೆಲ್ಲ? ಹೌದು ಸರ್. ಅದು ಜನ್ಧನ್ ಅಕೌಂಟ್ ರೀ, ಜನ್ಧನ್. ಹೌದು ಸರ್, ಜನ್ಧನ್. ATM ಕಾರ್ಡ್, ಅದು ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ, ATM ಕಾರ್ಡ್. ಕರೆಕ್ಟ್. ಹೇಳಿ ಸರ್. ಅದಕ್ಕೆ ದುಡ್ಡು ಹಾಕ್ತಾರೆ ಅಂತ ಹೇಳ್ತಾರೆ, ಹೌದಾ ಅಂತ ಕೇಳಿ. ಓಹೋ, ನೀವು ಬಹಳ ಸುಮಾರಾಗೆ ಇಂಟೆಲಿಜೆಂಟ್ ಆಗಿದ್ದೀರಿ ಮೇಡಮ್. ಪರವಾಗಿಲ್ಲ. ಯಾರೋ ತಂದು ಮೇಲಿಂದ ಹಂಗೆ ಕುಬೇರ ಬೆಳಗ್ಗೆ ಎದ್ದು ಅಂದ್ರೆ ಅದು BPL ದಾರರಿಗೆ ಹಾಕ್ತಾರೆ ಅಂದ್ರೆ ಹಾಕ್ತಾರೆ ಅಂತ ಹೇಳ್ತೀವಿ. ಸಾವಿರಾರು ಮಾತಾಡ್ತಿರ್ತಾರೆ ತಾಯಿ. ಅದು ಬಂದಾಗ್ಲೇ ಹಾಕಿಸ್ಕೊಂಡಾಗ್ಲೆ ಆಯ್ತಾ? ಸುಮ್ನೆ ಬಂದೆ. ಆಮೇಲೆ ಆ ತರ ಅವ್ರು ತಂದು ಕೊಟ್ಟಿದ್ದೊಂದು 5,000ನೋ 10,000ನೋ ನಮ್ಮನ್ನ ಎಷ್ಟು ದಿನ ಕಾಪಾಡತ್ತೆ ತಾಯಿ? ನಾವು ನಮ್ ದುಡ್ಡು ಅರ್ನ್ ಮಾಡ್ತಾನೆ ಜೀವನ ಕಟ್ಟಬೇಕು. ಎಷ್ಟು ದಿನ ಆಗತ್ತೆ ಹೇಳಿ ತಾಯಿ, ನೀವೇನೆ? ಅವ್ರದ್ದು 10,000 ರೂಪಾಯಿ ಹಾಕೊಟ್ರು ಅಂತಾನೆ ಇಟ್ಕೊಳ್ಳೋಣ ಮೇಡಮ್. ಏನಾಗತ್ತೆ ಅದರಿಂದ ನಮ್ಗೆ ಈಗ ಜೀವನದಲ್ಲಿ? ನಿಮಗೆ ಬಹಳ ಬದಲಾವಣೆ ಆಗ್ಬಿಡುತ್ತಾ ನಿಮ್ಗೆ? ಆಲ್ ರೈಟ್. ನವೀನ್ ಬ್ಯಾಂಗ್ಳೂರ್. ಏನಾದ್ರು ಕೇಳಿದ್ರು ಗೊತ್ತಾಯ್ತಲ್ಲ ನಿಮ್ಗೆ? ಗೊತ್ತಾಯ್ತು. ಆ 5,000 10,000 ಆಗ್ತಾರ ಫ್ರೀಯಾಗಿ ಬರುತ್ತಲ್ಲ, ನಾವು ಯೂಸ್ ಮಾಡಬಹುದಾ ಅದು, ಅಥವಾ ಏನಾದ್ರು ರಿಸ್ಟ್ರಿಕ್ಷನ್ಸ್? ಇಲ್ಲ. ಅದು ಯಾವಾಗ ಆಗ್ತಾರೆ ಹೇಳ್ಬಿಡಿ, ನಮ್ಗೆ ಅರ್ಜೆಂಟ್ ಅಂತ. ಅದು ಇಟ್ ಮೇ ಕಮ್, ಇಟ್ ಮೇ ನಾಟ್ ಕಮ್, ಗಾಡ್ ಓನ್ಲಿ ನೋಸ್. ಹೂ ಹ್ಯಾಸ್ ಸೆಡ್ ಇಟ್ ವಿಲ್ ಕಮ್ ಫಸ್ಟ್? Likely, what is that possibility that is to... This is another great rumor spread. ಗ್ರೇಟ್ ರೂಮರ್ ಸ್ಪ್ರೆಡ್ ಇದು. ಅಲ್ಲ, ಏನು ಇದಕ್ಕೆ ಈ ಆಧಾರ್ ಕಾರ್ಡ್ ಲಿಂಕ್ ಇದ್ದು ಗ್ಯಾಸ್ಗೆ ಸಬ್ಸಿಡಿ ಕೊಟ್ರಲ್ಲ, ಆ ಆಂಟಿಸಿಪೇಷನ್ ಮೇಲೆ ಇದು ಕೊಡ್ತಾರಾ ಅನ್ನೋ ಒಂದು ಇಲ್ಲ. ಇಟ್ಸ್ ಎ ಕ್ಯಾಶ್ ಟ್ರಾನ್ಸ್ಫರ್ ಆಗ್ಬಿಡುತ್ತಾಗ ಜನಕ್ಕೆ. ಕ್ಯಾಶ್ ಟ್ರಾನ್ಸ್ಫರ್ ಇಸ್ ಸಬ್ಸಿಡಿ ಕೊಡೋದು ಬೇರೆ, ಬಟ್ ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಹೆಂಗಾಗತ್ತೆ ಅಕೌಂಟ್ ಒಳಗೆ ನಾಳೆ? ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಪಾಸಿಬಲ್. ಏನೋ ನವೀನ್ ಬೆಂಗಳೂರಿನಿಂದ. ಎಸ್ ನವೀನ್. ಸರ್, ನಂದು 2 ಪ್ರಶ್ನೆ ಇದೆ, ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಆಗಲ್ಲ ಅಂತ ಹೇಳ್ಬಾರ್ದು. ಒಂದು ಜೆನ್ಯೂನ್ ಅಂದ್ರೆ ಫ್ಯಾಕ್ಟ್ ರೀಸನ್ ಇದೆ. ಎಸ್ ಪ್ಲೀಸ್. ಇನ್ನೊಂದು ಜನರಲ್. ಹೇಳಿ ಬೇಗ ಹೇಳಿ, ಫಸ್ಟ್ ಬನ್ನಿ. ಫ್ಯಾಕ್ಟ್ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಒಬ್ರು ದುಬೈಯಲ್ಲಿ ಇದ್ದಾರೆ ಅವ್ನ ಕೆಲಸದ ಮೇಲೆ. ಓಕೆ. ಅವ್ರು ಹೋಗಿ 6 ತಿಂಗಳಾಗಿದೆ. ಮೋಸ್ಟ್ ಪ್ರಾಬಲಿ ಅವರು ಜುಲೈಗೆ ಮತ್ತೆ ರಿಟರ್ನ್ ಬರ್ತಾರೆ. ಅವರು ಸ್ವಲ್ಪ ಅಮೌಂಟ್ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಇಲ್ಲಿ ಇಟ್ಟೋಗಿದಾರಾ? ಇಂಡಿಯಾದಲ್ಲಿ ಇಟ್ಟೋಗಿದ್ದಾರೆ. ಸೊ ಏನಾಗ್ಬೋದು ಅವ್ರು ಬಂದ್ರೆ? ಹೇಗೆ ಪ್ರೋಸೆಸ್? ಎಷ್ಟಿದೆ ಸುಮಾರು ಅಮೌಂಟ್? ಏನು 50-60 ಸಾವಿರ ಇರ್ಬೋದು, ಮೇನಿಲ್ಲ. 50-60 ಸಾವಿರ ಇಟ್ಟೋಗಿದ್ದಾರೆ. 50-60 ಸಾವಿರ. ಓಕೆ, ಹೇಳಿ ಸರ್, ನೀವು ಹೇಳಿ ಫಸ್ಟ್. ಅವ್ರ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಕೋಬಹುದು. ದೆನ್ ಯು ಕ್ಯಾನ್ ಗಿವ್ ಅ ಡಿಕ್ಲರೇಷನ್ ದಟ್ ಯು ಹವ್ ಟೇಕನ್ ಅ ಲೋನ್ ಫ್ರಮ್ ಹಿಮ್, ಕನ್ಫರ್ಮಿಂಗ್ ಫ್ರಮ್ ದ ಅದರ್ ಪಾರ್ಟಿ, ಎಸ್ ಐ ಹವ್ ಗಿವನ್ ಅ ಲೋನ್ ಟು ಹಿಮ್. ಅರ್ಥ ಆಯ್ತಾ?
ಅಂದ್ರೆ ಬಂದ ಮೇಲೆ. ಇಲ್ಲ. ಬಂದ ಮೇಲೆ ಅಲ್ವಾ? ಈಗ ದುಡ್ಡು ನಿಮ್ ಕೈ ಯಾರ ಕೈಗೂ ಸಿಗ್ತಾ ಇಲ್ವಾ ಅದು? ಇಲ್ಲ ಅವ್ರು ಪರ್ಸನಲ್ ಆಗಿ ಇಟ್ಟೋಗ್ಬಿಟ್ಟಿದ್ದಾರೆ. ಅಲ್ಲಿ ಇಟ್ಟೋಗಿದ್ದನ್ನ ತೆಗಿಯಕ್ಕಾಗಲ್ವಾ ಅಂದೆ? ಇಲ್ಲ ಬೇರೆ ಯಾರು ತೆಗಿಯಕ್ಕಾಗಲ್ಲ, ಈಗ ಅವ್ರು ಬಂದೇ ಇಟ್ಟೋಗ್ಬೇಕು. ಓಕೆ, ಹಾಗಿದ್ರೆ ಹಲೋ, ಹೇಳಿ. ಆ ದುಡ್ಡನ್ನ ಅವರು ಬ್ಯಾಂಕ್ ಅಲ್ಲೋ ಎಲ್ಲ ಬೀರೂನಲ್ಲೋ ಎಲ್ಲೋ ಇಟ್ಬಿಟ್ಟಿದ್ದಾರೆ, ಅದು ಯಾರ ಕೈಲೂ ಇಲ್ಲ, ಕೀ ತೆಗಿಯಕ್ಕೂ ಆಗಲ್ಲ ಅನ್ನೋದೇ ಆದ್ರೆ ಆ 50,000 ರೂಪಾಯಿನ ಸಕ್ರಮವಾಗಿ ನ್ಯಾಯಬದ್ಧವಾಗಿ ನಾವು ದುಡ್ದಿರೋದು ಅನ್ನೋದಕ್ಕೆ ನಿಮ್ಮ ಹತ್ರ ಲೆಕ್ಕ ಇದ್ರೆ, ಅರ್ಥ ಆಯ್ತಾರ ಕೇಳ್ತಿರೋದು ನಿಮ್ಗೆ? ನ್ಯಾಯಬದ್ಧವಾಗಿ ದುಡ್ದಿರೋ ಹಣ ಅದನ್ನಕ್ಕೆ ಲೆಕ್ಕ ಇದ್ರೆ ಮಾರ್ಚ್ 31 ಬೇಕಾದ್ರೆ RBI ಲೋ ಕಟ್ಬೋದು. ಬಟ್ ಅವ್ರು ಜೂನ್ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಜೂನ್ ಅಲ್ಲಿ ಬರ್ತೀನಿ ಅಂತಿದ್ದಾರೆ. ಜೂನ್ ಅಲ್ಲಿ ಮಧ್ಯೆ ಒಂದ್ಸರಿ ಬಂದೋಗಕ್ಕಾಗಲ್ಲ ಅಂತೀರಾ? ಅದು ಬಂದ್ರೆ ಅವ್ರಿಗೆ ಈಗ ಏನು ಅಮೌಂಟ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಹಂಗಾರೆ ಇಲ್ಲಿ ಲೋಕಲಿ ಕೀ ತೆಗಿಯಕ್ಕಾಗಲ್ವಾ? ಇಲ್ಲಿ ಯಾರು ತೆಗಿಯಕ್ಕಾಗೋ ಪರಿಸ್ಥಿತಿ ಇಲ್ಲ. ಹಂಗಾರೆ ಬಹಳ ಕಷ್ಟದ ಕೇಸ್ ಸರ್, ನಾನೇನು ಮಾಡಕ್ ಬರಲ್ಲ. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.